ಕರ್ನಾಟಕ ವಿಧಾನ ಪರಿಷತ್ತಿನ ಸಭಾಪತಿ ಸ್ಥಾನದ ಸುತ್ತ ಹಲವು ದಿನಗಳಿಂದ ನಡೆಯುತ್ತಿದ್ದ ರಾಜಕೀಯ ವೈಡ್ರಾಮಾಗೆ ಕೊನೆಗೂ ತೆರೆ ಬಿದ್ದಿದೆ. ಹಿರಿಯ ನಾಯಕ ಬಸವರಾಜ ಹೊರಟ್ಟಿ ಅವರು ತಮ್ಮ ಹುದ್ದೆಗೆ ಅಧಿಕೃತವಾಗಿ ರಾಜೀನಾಮೆ ಕೊಟ್ಟಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರ ಸುದೀರ್ಘ ಮನವೊಲಿಕೆಯ ನಂತರ ಅವರು ಸ್ವಇಚ್ಛೆಯಿಂದ ಈ ನಿರ್ಧಾರವನ್ನ ಕೈಗೊಂಡಿರುವುದಾಗಿ ತಿಳಿಸಿದ್ದಾರೆ. ಇದರ ಜೊತೆಗೆ ಪರಿಷತ್ ಸದಸ್ಯರಾಗಿ ಗಾಯತ್ರಿ ಶಾಂತೇಗೌಡ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ವಿಧಾನಸೌಧದ ಸಭಾಪತಿಗಳ ಕಚೇರಿಯಲ್ಲಿ ಹೊರಟ್ಟಿ ಜೊತೆ ಸಿಎಂ ಡಿಕೆಶಿ ಹಾಗೂ ಹರಿಪ್ರಸಾದ್ ಮಹತ್ವದ ಚರ್ಚೆ ನಡೆಸಿದರು. ಅದಕ್ಕೂ ಮೊದಲು ಡಿಕೆ ಶಿವಕುಮಾರ್ ನಿವಾಸಕ್ಕೆ ಹೊರಟ್ಟಿ ಭೇಟಿ ನೀಡಿ ಮಾತುಕತೆ ನಡೆಸಿದ್ರು. ರಾಜೀನಾಮೆ ಕುರಿತು ಸ್ಪಷ್ಟನೆ ನೀಡಿರ್ತಕ್ಕಂಥ ಸಿಎಂ ಡಿಕೆ ಶಿವಕುಮಾರ್ ಹೊರಟ್ಟಿ ಅವರ ಜೊತೆ ಚರ್ಚೆ ಮಾಡಿದ್ದೇವೆ. ಅವರಿಗೆ ರಾಜಕೀಯ ವಾಸ್ತವಾಂಶದ ಅರಿವಿದೆ, ಹೀಗಾಗಿ ಗೌರವಯುತವಾಗಿ ರಾಜೀನಾಮೆ ನೀಡಿದ್ದಾರೆ. ಹೊಸಬರು ಆಯ್ಕೆಯಾಗುವವರೆಗೆ ಅವರೇ ಹಂಗಾಮಿ ಸಭಾಪತಿಗಳಾಗಿ ಮುಂದುವರಿಯುವಂತೆ ರಾಜ್ಯಪಾಲರಿಗೆ ಮನವಿ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ. ಇತ್ತ ತಮ್ಮ ಭೇಟಿಯ ಬಗ್ಗೆ ಮಾಧ್ಯಮದ ಜೊತೆ ಮಾತನಾಡಿದಂತ ಬಸವರಾಜ ಹೊರಟ್ಟಿ, ಕೊನೆಯದಾಗಿ ಧನ್ಯವಾದ ಹೇಳೋಕೆ ಡಿಕೆಶಿ ಅವರ ಮನೆಗೆ ತೆರಳಿದ್ದೆ. ಇಲ್ಲಿಯವರೆಗೆ ನಡೆದ ಸಹಕಾರಕ್ಕೆ ಧನ್ಯವಾದ ತಿಳಿಸಿದ್ದೇನೆ ಅಂತ ಹೇಳಿದ್ರು. ಅಲ್ಲದೆ ಕಾಂಗ್ರೆಸ್ ನಾಯಕರ ಹಿಂದಿನ ಹೇಳಿಕೆಗಳ ಬಗ್ಗೆ ಪ್ರತಿಕ್ರಿಯೆ ಪ್ರಶ್ನಿಸಿ, ಹಿಂದೆ 23 ಮಂದಿ ಕಾಂಗ್ರೆಸ್ ಸದಸ್ಯರು ನನ್ನ ಕೆಲಸವನ್ನ ಕೊಂಡಾಡಿದ್ರು, ಈಗ ಬೇರೆ ರೀತಿ ಮಾತನಾಡಿದ್ರೆ ಏನರ್ಥ ಅಂತ ಹೇಳುತ್ತಾ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಹೊರಟ್ಟಿಯವರು ಸಭಾಪತಿಯಾಗಿರ್ಬೇಕಾಗಿತ್ತು. ಮೇಲ್ಮನೆಯಲ್ಲೂ ಈ ರಾಜಕಾರಣ ಮಾಡೋ ಅವಶ್ಯಕತೆ ಇರಲಿಲ್ಲ. ಬಸವರಾಜ ಹೊರಟ್ಟಿ ಎಲ್ಲಾ ಪಾರ್ಟಿಯವರು ಒಪ್ಪುವಂತ ನಾಯಕ. ಬಟ್ ರಾಜಕಾರಣ ಅಲ್ಲಿ ಯಾರಿಗೊಬ್ಬ ಅಧಿಕಾರ ಕೊಡ್ಬೇಕಲ್ಲ. ಸ್ಪೀಕರ್ ಹುದ್ದೆಗಳು ಕೂಡ ರಾಜಕೀಯ ಅಧಿಕಾರಕ್ಕೆ ಬಳಕೆ ಆಗ್ಬಿಟ್ರೆ ಅರ್ಥ ಇಲ್ಲ.